ಮಂಡ್ಯದಲ್ಲಿ ಒಂದು ದಿನ ರ್ಯಾಂಡಮ್ ಮಿನಿ ವ್ಲಾಗ್. ನಮ್ಮಮ್ಮನ ಬರ್ಡೇ ಇತ್ತು ಇವತ್ತು, ಸೊ ಸೆಲೆಬ್ರೇಟ್ ಮಾಡೋಕೆ ಹೊರಗಡೆ ಹೋಗೋಣ ಅಂದ್ಕೊತಾ ಇದ್ವಿ. ಇದು ನಮ್ಮ ಮನೆ ಪಕ್ಕದ ಹುಡುಗಿಗಳು ಬಂದಿದ್ಲು, ಇವ್ರ ಜೊತೆ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಆಮೇಲೆ ನಾನು ರೆಡಿಯಾಗಿ ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದೆ. ಇಲ್ಲಿ ಚಂದ್ರಕಲಾ ಸ್ವೀಟ್ ಸಿಗುತ್ತೆ, ಇದಂದರೆ ನಮ್ಮ ಅಮ್ಮಂಗೆ ತುಂಬ ಇಷ್ಟ. ಅದನ್ನು ತೊಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ವಿಶ್ ಮಾಡಿದೆ ಅವರಿಗೆ. ಅವ್ರು ರೆಡಿಯಾಗಿದ್ರು, ನಾನು ಮತ್ತು ನನ್ನ ತಂಗಿ ಕೂಡ ರೆಡಿಯಾಗಿ ನಾವು ಹೊರಗಡೆ ಹೋಗೋಣ ಅರ್ಲಿ ಡಿನ್ನರ್ ಟೈಪ್ಸ್ ಅಂತ ಅಮರಾವತಿಗೆ ಬಂದ್ವಿ. ಈ ಹೋಲ್ ಡೇದು ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡಿ. ಕೃತಿಕಾ ಮತ್ತು ಸವಿ ಆಂಟಿ ಕೂಡ ಬಂದರು. ನಾನು ಅಮ್ಮಂಗೆ ಗಿಫ್ಟ್ ತೊಗೊಂಡಿದ್ದೆ, ಫಾಸಿಲ್ ವಾಚ್ ತೊಗೊಂಡಿದ್ದೆ, ಅದು ಅವರಿಗೆ ಕೊಟ್ಟೆ. ಶೀ ಲವ್ಡ್ ಇಟ್. ಆಮೇಲೆ ಅಲ್ಲೇ ನಾವು ಕೇಕ್ ತೊಗೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಚಾಕೋ ಬ್ರೌನಿ ತೊಗೊಂಡಿದ್ವಿ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅಮರಾವತಿ ನಮ್ಮ ಮಂಡ್ಯದಲ್ಲೇ ಇರುವಂಥ ಒಂದು ಲಕ್ಸುರಿಯಸ್ ರೆಸ್ಟೋರೆಂಟ್. ನನಗೆ ಅವ್ರದ್ದು ಆ್ಯಂಬಿಯನ್ಸ್ ಫುಡ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ನಾವು ಅರೌಂಡ್ 6 ಹೋಗಿದ್ವಿ. ಸೊ ಫಸ್ಟ್ ಕಾಫಿ ತೊಗೊಂಡ್ರು ಅಮ್ಮ. ನಾವು ಆಮೇಲೆ ಚಿಕನ್ ಮಂಚೂರಿಯನ್ ತೊಗೊಂಡಿದ್ವಿ, ಇದು ಕೂಡ ಸ್ಪೈಸಿಯಾಗಿ ಚೆನ್ನಾಗಿತ್ತು ಟೇಸ್ಟ್. ಪನ್ನೀರ್ ಚಿಲ್ಲಿ ತೊಗೊಂಡ್ವಿ, ಇದು ಚೆನ್ನಾಗಿತ್ತು ಟೇಸ್ಟ್. ಆಂಧ್ರ ಲೆಮನ್ ಚಿಕನ್ ತೊಗೊಂಡಿದ್ವಿ, ಇದು ಡಿಫ್ರೆಂಟ್ ಆಗಿತ್ತು. ಫುಲ್ಕಾ ಮತ್ತು ಮಶ್ರೂಮ್ ಕರಿ ತೊಗೊಂಡಿದ್ವಿ, ಇದು ಕೂಡ ಚೆನ್ನಾಗಿತ್ತು ಟೇಸ್ಟ್. ನಂಗೆ ಎಲ್ಲ ಕಡೆ ಫ್ರೂಟ್ ಪಂಚ್ ಕುಡಿಯೋಕೆ ಇಷ್ಟ ಆಗುತ್ತೆ, ಇದು ಸಖತ್ತಾಗಿತ್ತು ಟೇಸ್ಟ್. ಆಮೇಲೆ ನಾವಲ್ಲೇ ಫೋಟೋಸ್ ತೊಗೊಂಡು ಮನೆಗೆ ಹೊರಟ್ವಿ. ನಮ್ಮ ಬೆಳಗ್ಗೆ ತೊಗೊಂಡಿದ್ದು ಸ್ವೀಟ್ನ ಅಮ್ಮಂಗೆ ಕೊಡೋದೇ ಮರ್ತ್ಕೊಬಿಟ್ಟಿದ್ದೆ, ಸೊ ಕೊಟ್ಟೆ. ನಮ್ಮ ಅಮ್ಮಂಗೆ ಸ್ವೀಟ್ ಟೂತ್ ಇದೆ, ಶಿ ಲವ್ ಸ್ವೀಟ್ಸ್. ಅವ್ರಿಗೆ ವಾಚ್ಗಿಂತ ಸ್ವೀಟೇ ತುಂಬ ಇಷ್ಟ ಆಗಿದ್ದು. ಆಮೇಲೆ ಸುಹಾಸ್ ಬಂದು ಸರ್ಪ್ರೈಸ್ ಕೊಟ್ಟ ಕೃತಿಕಂಗೆ. ಈ ದಿನ ಲಾಸ್ಟ್ ಇಯರ್ ಕೃತಿಕಾ ಸುಹಾಸ್ಗೆ ರಾಯಲ್ ಎನ್ಫೀಲ್ಡ್ ಗಿಫ್ಟ್ ಮಾಡಿದ್ಲು. ಅವನಿಗೆ ಮಂಡ್ಯಕ್ಕೆ ಬಾ ಅಂತ ಹೇಳಿದ್ವಿ, ಫಸ್ಟ್ ಬ್ಯುಸಿ ಅಂತ ಹೇಳಿ ಆಮೇಲೆ ಬಂದು ಸರ್ಪ್ರೈಸ್ ಕೊಟ್ಟ. ಆಮೇಲೆ ನಾನು ಮನೆಗೆ ಹೋದೆ. ದಟ್ಸ್ ಇಟ್.